ಮೊದಲನೇದು, ಈ ದೇಶದಲ್ಲಿ ಯಾರಾದ್ರೂ ಈ ರೀತಿಯ ರಿಸರ್ವೇಶನ್ ಪಾಲಿಸಿ ಇರುವಂತ ಸಂವಿಧಾನ ಜಾರಿಗೆ ತಂದಿದ್ರೆ ಅದು ಕಾಂಗ್ರೆಸ್ನವರು. ಎರಡನೇದು, 2004-05ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಕೇಂದ್ರ ಸರ್ಕಾರದ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಕರ್ನಾಟಕದಕ್ಕೆ ಸಂಬಂಧಪಟ್ಟ ಹಾಗೆ ಜನಸಂಖ್ಯೆಗೆ ಅನುಗುಣವಾಗಿ SC/STಗೆ ರಿಸರ್ವೇಶನ್ ಅನ್ನು ಕೊಟ್ಟಿದ್ದಾರೆ. STಗೆ 7.5% ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮೆಲ್ಲರ ಒತ್ತಡದ ಮೇಲೆಗೆ ಡಿಲಿಮಿಟೇಷನ್ ಅನ್ನ ಜಾರಿಗೆ, ಅದರ ಜೊತೆಗೆ ಈ ST ನಾಯಕ NAYK ನಾಯಕದ ಪರ್ಯಾಯ ಪದಗಳನ್ನು 1991 ಜುಲೈನಲ್ಲಿ ನರಸಿಂಹರಾಯರು ಪ್ರಧಾನಮಂತ್ರಿಗಳಾಗಿದ್ದಾಗ, ಕೇಸರಿ ಅವರು ಈ ದೇಶದ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ ಈ ನಾಯಕ ಜನಾಂಗದ ಪರ್ಯಾಯ ಪದಗಳನ್ನ ST ಆಗಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡದಂತ ಕೆಲಸನೂ ಸಹ ಅವ್ರಿಗೆ ಹೋಗ್ಬೇಕಾದ್ರೆ, ಇದರ ಜೊತೆಗೆ ನಾಯಕ ಸಮಾಜವನ್ನ ST ಆಗಿ ಪರಿಗಣಿಸೋದಕ್ಕೆ ರೆಕಮೆಂಡ್ ಮಾಡದಂತ ರಾಮಕೃಷ್ಣ ಹೆಗಡೆ ಅವರನ್ನ, ಇದನ್ನ STಗೆ ಮಾಡ್ಲೇಬೇಕು ಅಂತ ಹೇಳಿ ಚಂದ್ರಶೇಖರ್ ಮೇಲೆ ಒತ್ತಡ ತಂದಂತ ದೇವೇಗೌಡರನ್ನ ಮತ್ತು ಕಾನೂನನ್ನ ಮಾಡಿದಂತ ನರಸಿಂಹರಾಯರನ್ನ ಕಾಂಗ್ರೆಸ್ ಸರ್ಕಾರವನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ಬಯಸ್ತೇನೆ. ಅವರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಮತ್ತೆ ಸಂವಿಧಾನ ಡಿಲಿಮಿಟೇಷನ್ ಆಕ್ಟ್ ಪ್ರಕಾರ ಈಗ ಸಾಕಷ್ಟು ಗೊಂದಲಗಳಿದೆ. ಡಿಲಿಮಿಟೇಷನ್, ಮಹಿಳಾ ರಿಸರ್ವೇಶನ್, SC/ST ರಿಸರ್ವೇಶನ್, ಅದ್ರ ಬಗ್ಗೆ ನಾನು ಬೇರೆ ಸಮಯದಲ್ಲಿ ಹೇಳ್ತೇನೆ. ಆದ್ರೆ 2000 ಆಕ್ಟ್ ಪ್ರಕಾರ STಗಳಿಗೆ 2 ಇದ್ದದನ್ನ 15 ಮಾಡಿದಂತ ಕೀರ್ತಿ ಕಾಂಗ್ರೆಸ್ಗೆ ಹೋಗಬೇಕು. ಅಸೆಂಬ್ಲಿಗೆ 0 ಇದ್ದಂತ ಪಾರ್ಲಿಮೆಂಟ್ ಸೀಟ್ಸ್ 2 STಗೆ ಆಯ್ತು. SCಗಳಿಗೆ 31 ಅಸೆಂಬ್ಲಿ ಇದ್ದಿದ್ದನ್ನ 36 ಆಯ್ತು. 4 ಇದ್ದಿದ್ದನ್ನ 5 ಪಾರ್ಲಿಮೆಂಟ್ ಆಯ್ತು. ಸೊ ನಾನು ಯಾಕೆ ಇದು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದಿಷ್ಟು ಮಾಡಿದ್ದಾರೆ. ಆದ್ರೆ ಅದರ ಅರ್ಥ ನಾನು ಅವ್ರು ಡಿಫೆಂಡ್ ಮಾಡ್ತೀನಿ ಅಲ್ಲ, ಈ ಕೇಸಲ್ಲಿ ಎಡವಿದ್ದಾರೆ. ಆದ್ರೆ ನಾನ್ ನಿಮ್ ಮೂಲಕ ಕೇಳ್ತೇನೆ, ಮಿಸ್ಟರ್ ಮೋದಿ, ನೀವು ಕ್ಲೈಮ್ ಮಾಡ್ತೀರಿ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಅಂತ, ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳ್ತೀರಿ RSSನವರು. ಅಲ್ಲಪ್ಪ, ಇಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರಿಸರ್ವೇಶನ್ ಕೊಟ್ಟಿರುವಂತದ್ದು ನಾವು ಮಾಡಿದ್ದಲ್ಲ, ಬಿಜೆಪಿ ಸರ್ಕಾರ ಮಾಡಿದಂತ ಈ ಕಾನೂನು. ಯಾಕಪ್ಪ ನೀವು 9th ಶೆಡ್ಯೂಲ್ಗೆ ಸೇರಿಸ್ತಾ ಇಲ್ಲ? 9th ಶೆಡ್ಯೂಲ್ಗೆ ಸೇರಿಸೋದ್ರ ಮೂಲಕ ಈ ರಾಜ್ಯದ SC/ST OBC ಸುಮಾರು 4 ಕೋಟಿಗೂ ಹೆಚ್ಚು ಜನ ಇದ್ದೇವೆ. ಈ 4 ಕೋಟಿಗೂ ಹೆಚ್ಚು ಜನರ ಬದುಕನ್ನು ಹಸನ ಮಾಡುವಂತದಕ್ಕೆ ರಾಜ್ಯ ಸರ್ಕಾರ ಆಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ ನಮ್ಮ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡಬೇಡಿ. ಪರಿಣಾಮಗಳನ್ನು ಎದುರಿಸ್ತೀರಿ. ಇದೇ ನಾಡಿದ್ದು 11ನೇ ತಾರೀಕು ವಿಧಾನಸೌಧದ ವಾಲ್ಮೀಕಿ ಸ್ಟ್ಯಾಚ್ಯೂ ಹತ್ರ ಒಂದಿಷ್ಟು ಜನ ಎಜುಕೇಟೆಡ್ಸ್ ಅನ್ನ ಒಂದಿಷ್ಟು ಜನನ ಕರೆದಿದ್ದೀವಿ. ಮುಂದಿನ ಕಾರ್ಯಕ್ರಮಗಳನ್ನು ಏನು ಮಾಡಬೇಕು ಅನ್ನೋದನ್ನ ರೂಪಿಸುವಂತದಕ್ಕೆ. ನಾವು ಈ ವಿಚಾರದಲ್ಲಿ ಬಲ ಪ್ರದರ್ಶನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಸಂವಿಧಾನದತ್ತವಾಗಿ ಅಹಿಂಸಾತ್ಮಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮ್ಮ ಪ್ರತಿರೋಧವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಗೆ ತೋರಬೇಕು ಅದನ್ನ ತೋರುವಂತ ಕೆಲಸವನ್ನ ನೆನ್ನೆನೂ ಸಹ ಸಿದ್ದರಾಮಯ್ಯನವರಿಗೆ ಮಾತನಾಡಿದ್ದೇನೆ. ಅಪಾಯಿಂಟ್ಮೆಂಟ್ ಕೊಡಿ ಸ್ವಾಮಿ. ನಾನು ಹೋಗೋದು ಬೇರೆ, ಡೆಲಿಗೇಷನ್ ಹೋಗೋದು ಬೇರೆ. ಸೊ ರಾಜಕಾರಣದಲ್ಲಿ ಅರ್ಥ ಮಾಡ್ಕೋಬೇಕು, ಬದ್ಧತೆಯನ್ನು ತೋರಬೇಕಾಗುತ್ತೆ ಸಾಮಾಜಿಕ ನ್ಯಾಯಕ್ಕೆ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಒತ್ತಾಯ ಮಾಡ್ತೇನೆ, ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ. ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಡೆಲ್ಲಿಗೆ ತೆಗೆದುಕೊಂಡು ಹೋಗಿ. ಹೈಕೋರ್ಟ್ ನಲ್ಲಿ ರಿಟ್ ಅನ್ನ ಏನು ಸ್ಟೇ ಸಿಕ್ಕಿದೆ, ಒಳ್ಳೆಯ ಲಾರಿನಿಟ್ಟು ಅಲ್ಲಿ ಸ್ಟೇ ವೆಕೇಟ್ ಮಾಡೋದಕ್ಕೆ ಕ್ರಮ ಜರುಗಿಸಿ. ಸ್ಟೇ ವೆಕೇಟ್ ಆಗ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ SLP ಹಾಕುವಂತದ್ದನ್ನು ಸಹ ಮಾಡಬೇಕು ರಾಜ್ಯ ಸರ್ಕಾರ. ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಡಾಕ್ಟರ್ ಸುಧಾಕರ್ ಸೇರಿದಂತೆ, ವಿ ಸೋಮಣ್ಣ ಸೇರಿದಂತೆ, ಪ್ರಹ್ಲಾದ್ ಜೋಶಿ ಸೇರಿದಂತೆ
ಆ ಹೆಣ್ಮಗಳು ಕೇಂದ್ರದ ಶೋಭಾ ಕರಂದ್ಲಾಜೆ ಸೇರಿದಂತೆ ಕೇಂದ್ರದಲ್ಲಿದ್ದೀರಿ. ನಿಮಗೆ ಮಾನ ಮರ್ಯಾದೆ ಇದೆಯೇನ್ರಿ? ನಾಚಿಕೆ ಆಗೋದಿಲ್ವೇನ್ರಿ? ನೀವು ಮಾಡಿರುವಂತ ಕಾನೂನು ಇವತ್ತು ಊರ್ಜಿತ ಆಗೋದಿಲ್ಲ ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡಿದ್ದೀರಿ ಅಂತಂದ್ರೆ ಏನ್ ಹೇಳ್ಬೇಕು ನಿಮ್ಮನ್ನ? ನೀವು ಸಾಮಾಜಿಕ ನ್ಯಾಯದ ಪರವಾಗಿದ್ದೀರೋ ಅಥವಾ ವಿರೋಧಿಗಳಿದ್ದೀರೋ? ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಮೊದಲು ನೀವು ನಿಮ್ಮ ಬೇಬಿ ಇದು, ಇಟ್ ಈಸ್ ಯುವರ್ ಬೇಬಿ. You have to see that this has to be included in 9th schedule, Mr. Sudhakar. ಹಾಗೆ ರಾಜ್ಯದವರು ಸಹ ಪ್ರದೀಪ್ ಈಶ್ವರ್ ಎಲ್ಲ ವಿಚಾರಕ್ಕೂ ಬಾಯಿ ಬಿಡುತ್ತೀಯಪ್ಪ, ಒಳ್ಳೆ ಹುಡುಗ, ಈ ವಿಚಾರಕ್ಕೂ ಒಂದಿಷ್ಟು ಬಾಯಿ ಬಿಡಪ್ಪ, ಒಳ್ಳೇದಾಗುತ್ತೆ ನಿನಗೆ. ನೀನೇನು ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಮಾತಾಡ್ತೀಯಲ್ಲ, ಇದನ್ನು ಬಿಡು. ನೀನು ಸಹ ಹಿಂದುಳಿದ ಸಮಾಜದಿಂದ ಬಂದಿರುವಂತವ. ಸೊ ಹಾಗಾಗಿ ಒಟ್ಟಾರೆಯಾಗಿ ಇಷ್ಟೇ ಹೇಳ್ತಾನೆ, ಬಹುಶಃ ಎರಡು ಸರ್ಕಾರಗಳು ನಮ್ಮ ಬದುಕಿನಲ್ಲಿ ಚೆಲ್ಲಾಟ ಆಡಕ್ ಹೋಗಬೇಡಿ. ಚೆಲ್ಲಾಟ ಮುಂದುವರೆದ್ರೆ ಪರಿಣಾಮಗಳನ್ನ ಎದುರಿಸ್ತೀರಿ ಅನ್ನುವಂತ ಎಚ್ಚರಿಕೆ ಮಾತನ್ನ ಹೇಳಿಕೆ ಬಯಸ್ತೇನೆ. ನನಗೇನು ಏನೋ ಎವಿಡೆನ್ಸ್ ಇಲ್ಲ, ಮೆಟೀರಿಯಲ್ಸ್ ಇಲ್ಲ. ಡೈವರ್ಟ್ ಆಗಿದೆ ಅನ್ನುವಂಥದ್ದನ್ನ ನಾನು ಈಗಾಗಲೇ ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳಿಬಹುದು ಸೆಳೆದಿದ್ದೆ. Section 7 subclass 3 of SCP TSP Act of 2013 ಅಲ್ಲಿ ಏನ್ ಹೇಳುತ್ತೆ, ಎರಡೇ ರಾಜ್ಯದಲ್ಲಿ, ಒಂದು ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಇರುವಂತದ್ದು. 2013 ನಾವೇ ಮಾಡಿ ಈ ಹಣ ಡೈವರ್ಟ್ ಮಾಡಬೇಕಾದ್ರೆ ಈ ವರ್ಗದ ಜನರಿಗೆ ಎಷ್ಟು ಪಾಲು ಆಗುತ್ತೋ ಅಷ್ಟು ಮಾತ್ರ ಡೈವರ್ಟ್ ಆಗಬೇಕು ಅಂತ ಇದೆ. ಸೊ ಈಗಾಗಲೇ ನಾನು ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ. ಸೊ ಇದರ ಜೊತೆಗೆ ಜನಪ್ರತಿನಿಧಿಗಳಿದ್ದಾರಲ್ಲ, ಸುಧಾಕರ್ ಸೇರಿದಂತೆ, ಪ್ರದೀಪ್ ಈಶ್ವರ್ ಸೇರಿದಂತೆ, ನಮ್ಮ ಸಮಾಜದ ಜಾರಕಿಹೊಳಿ, ನಾಗೇಂದ್ರ, ಸುಮಾರು 18 ಜನ MLA-ಗಳಿದ್ದಾರೆ, 3 ಜನ MLC-ಗಳಿದ್ದಾರೆ, 3 ಜನ MP-ಗಳಿದ್ದಾರೆ. ಬಾಯ್ ಬಿಡ್ರಪ್ಪ. ಶಾಶ್ವತ ಅಲ್ಲ ಅಧಿಕಾರ, ಯಾರಿಗೂ ಶಾಶ್ವತ ಅಲ್ಲ. ಶಾಶ್ವತ ಯಾವುದು ಅಂತ ಅಂದ್ರೆ ನಮ್ಮ ಅವಕಾಶದ ಸಂದರ್ಭದಲ್ಲಿ ಏನ್ ಕೆಲಸ ಮಾಡಿದ್ವಿ ಅನ್ನೋದನ್ನ. ನಾನು ಯಾಕೆ ಇದಕ್ಕೆ ಒತ್ತು ಕೊಟ್ಟಿದ್ದೀನಿ ಅಂದ್ರೆ, ನನಗೆ ಜನ್ಮ ಕೊಟ್ಟಂತ ಸಮಾಜ, ನಾನು ಯಾವತ್ತೂ ಜೀವನದಲ್ಲಿ ಜಾತಿವಾದಿ ಆದವನಲ್ಲ, ಆಗೋದು ಇಲ್ಲ. ಈಗ ನಾನು ಹೇಳಿದೆ ಆಗ್ಲೇ ಯಾರ್ಯಾರನ್ನ SC-ಗೋ ST-ಗೋ ಸೇರಿಸಬೇಕು ಅಂತ ಹೇಳಿ. ಇದು ನಿಮ್ ಮುಂದೆ ಅಲ್ಲ, ಸದನದಲ್ಲಿ ಹೇಳಿದ್ದೇನೆ. ಆದರೆ ನಾವು 1984-85 ನಾನು ಹೆಗ್ಡೆ ಸಾಹೇಬರು ಒಟ್ಟಿಗೆ ಜೈಲಲ್ಲಿ ಇದ್ವಿ. ಅಲ್ಲಿಂದ ಬಂದಾಗ್ಲಿಂದ ರೆಕಮೆಂಡೇಶನ್ಸ್ ಎಮರ್ಜೆನ್ಸಿನಲ್ಲಿ, ಅವ್ರ ಮುಖ್ಯಮಂತ್ರಿ ಆದ್ಮೇಲೆ 83 ನಾನು ನಮ್ಮ ಮಾವ ಒತ್ತಡ ತಂದು, ವೀರಣ್ಣವ್ರು ತಂದು ನಾವು ST ಮಾಡಿಸಿದ್ವಿ. ಒತ್ತಡ ತಂದು ಡಿಲಿಮಿಟೇಷನ್ ಜಾರಿಗೆ ತರಿಸಿದ್ವಿ. ಒತ್ತಡ ತಂದು ವಾಲ್ಮೀಕಿ ಅಧ್ಯಯನ ಪೀಠ ಹಂಪಿನಲ್ಲಿ ಮಾಡಿಸಿದ್ವಿ. ವಿಧಾನಸೌಧದಿಂದ ವಾಲ್ಮೀಕಿ ಸ್ಟ್ಯಾಚ್ಯೂ ಹಾಕಿಸಿದ್ವಿ. ತಪೋವನ ಮಾಡಿಸಿದ್ವಿ. ಗುಲ್ಬರ್ಗಾದಲ್ಲಿ, ಧಾರವಾಡದಲ್ಲಿ ವಾಲ್ಮೀಕಿ ಅಧ್ಯಯನ ಪೀಠ. ಈಗ 3 ಯಾಕಂದ್ರೆ ನಾನು ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರಿಂದ ನಾನು ಇದ್ದಂತ ಅಷ್ಟು ದಿವಸ ಲೈಬ್ರರಿಗೆ ಹೋಗ್ತಾ ಇದ್ದೆ ಡೆಲ್ಲಿನಲ್ಲಿ. ಈಗಲೂ ಸಹ ಸಂವಿಧಾನ ನನಗೆ 3 ಪೆಟ್ಟು, ರಾಮಾಯಣ, ಮಹಾಭಾರತ ಅಂಡ್ ಸಂವಿಧಾನ. ನಾನು ಮಿಸ್ಟರ್ ಮೋದಿನ ಕೇಳ್ತೇನೆ, ಅಲ್ಲಪ್ಪ 2023 ನೀವೇ ಆರ್ಟಿಕಲ್ 332, ಆರ್ಟಿಕಲ್ 334A ಏನ್ ಅಮೆಂಡ್ಮೆಂಟ್ ತಂದ್ರಿ? ಮಹಿಳೆಯರಿಗೆ 1/3 ಮೀಸಲಾತಿ. ಆ ಮೀಸಲಾತಿ ಈ ಅನಾಕ್ಟ್ಮೆಂಟ್ ಆದ ಮೇಲೆ ಆಗುವಂತ ಸೆನ್ಸಸ್ ಫಿಗರ್ಸ್ ಮೇಲೆ ಡಿಲಿಮಿಟೇಷನ್ ಮಾಡಿ ಜಾರಿಗೆ ತರ್ತೀವಿ ಅಂತ. ಇನ್ಫ್ಯಾಕ್ಟ್ ಅವತ್ತೇ ಮಾಡ್ಬೋದಾಯ್ತು. ಇಲ್ಲಪ್ಪ ನಾವು ಮಾಡಕ್ಕಾಗಲ್ಲ ಸೆನ್ಸಸ್. 2011 ಸೆನ್ಸಸ್ ಮೇಲೆ ಮಹಿಳಾ ಮೀಸಲಾತಿ ಕೊಡಿ ಅಂತ ನಾವು ಹೇಳಿದ್ವಿ. ಕಾಂಗ್ರೆಸ್ನವರು ಕೊಡ್ಲಿಲ್ಲ. ಈಗ ಚೆನ್ನೈಯಲ್ಲಿ ಅಂದ್ರೆ ತಮಿಳುನಾಡಲ್ಲಿ, ಆಮೇಲೆ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಇರಬೇಕಾದ್ರೆ ತರಾತುರಿನಲ್ಲಿ ಆಗಾದ್ರೂ ಪರವಾಗಿಲ್ಲ, ಈಗಾದ್ರೂ ಪರವಾಗಿಲ್ಲ ಅಂತ ತಂದ್ರು. ನಾನು ಇಷ್ಟೇ ಹೇಳ್ತೇನೆ, ಈ ಮನುವಾದಿಗಳಿದ್ದಾರಲ್ಲ RSS ಮತ್ತು BJP ಇವರು ಪಕ್ಕಾ ಮನುವಾದಿಗಳು. ಇವ್ರು ಯಾರು ಸಂವಿಧಾನವಾದಿಗಳಲ್ಲ.
ಇವರಿಗೆ ಶೂದ್ರನ್ನ ಕಂಡ್ರೆ ಆಗೋದಿಲ್ಲ, ಮಹಿಳೆಯರನ್ನ ಕಂಡ್ರೆ ಆಗೋದಿಲ್ಲ. ಶೂದ್ರರನ್ನ, ಮಹಿಳೆಯರನ್ನ ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ RSS ಮತ್ತು ಭಾರತೀಯ ಜನತಾ ಪಾರ್ಟಿಯವರು ನೋಡ್ತಾ ಇದ್ದಾರೆ. ಅವ್ರಿಗೆ ಏನಾದ್ರೂ ಸಹ ಬದ್ಧತೆ ಇದ್ರೆ SC-ಗಳಿಗೆ, ST-ಗಳಿಗೆ ಮತ್ತು ಮಹಿಳೆಯರಿಗೆ, SC ST-ಗಳಿಗೆ ಮೊದಲು ಮೀಸಲಾತಿಯನ್ನ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಿ. ಮಹಿಳೆಯರಿಗೆ ಈಗಿರುವಂತ 545 ಏನೋ ಪಾರ್ಲಿಮೆಂಟ್ ಸೀಟ್ಸ್ ಇದೆಯಲ್ಲ, ಅದರಲ್ಲಿ ಒಂಥರ ಕೊಡಿಯಪ್ಪ. ನಮ್ಮಲ್ಲಿ 224 ಅಸೆಂಬ್ಲಿ ಸೀಟ್ಸ್ ಇದಾವೆ, ಕೊಡಿ ಒಂಥರ್ಡ್. ನೋ ಅಬ್ಜೆಕ್ಷನ್. ಡಿಲಿಮಿಟೇಷನ್ ಅಲ್ಲಿ ದಕ್ಷಿಣ ಭಾರತದವರಿಗೆ ಕಡಿಮೆ ಮಾಡಿ, ಹಿಂದಿ ಬೆಲ್ಟ್ನವರಿಗೆ, ಉತ್ತರ ಭಾರತದವರಿಗೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಪಾರ್ಲಿಮೆಂಟ್ಗೆ ಏನಾದರೂ ಹೊರಟ್ರೆ ದಕ್ಷಿಣ ಭಾರತದ ಜನ ಮತ್ತು ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಸುಮ್ಮನೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ನಿಮ್ಮ ವಿರುದ್ಧ ದಂಗೆ ಏಳಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಮಿಸ್ಟರ್ ಮೋದಿ ಅಂಡ್ ಇಸ್ ಟೀಮ್ಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಗೆದ್ದಿತ್ತು ಮೊನ್ನೆ, ಒಂದು JDS ಗೆದ್ದಿತ್ತು, ಒಂದು ಅಲ್ಲ, ಒಂದೇ ಅನ್ಸೋಮ್, ಒಂದು ಸಹ ಗೆದ್ದಿಲ್ಲ ಯಾರೋ ಬಿಜೆಪಿನವರು. ಹಾಗೆ ಪಾರ್ಲಿಮೆಂಟ್ ಅಲ್ಲಿ ಇರುವಂತ 2 ST ಕಾಂಗ್ರೆಸ್ ಗೆದ್ದಿದೆ. ಗೆಲುವು ಚುನಾವಣೆಯ ಸಂದರ್ಭಗಳಿರುವಂತ ಇಶ್ಯೂಸ್ ಬೇರೆ. ಆದ್ರೆ ನಿಮ್ಮ ಬದ್ಧತೆ ತೋರಬೇಕಾಗಿರುವಂತದ್ದು ನಿಮ್ಮ ಕಾರ್ಯಕ್ರಮಗಳ ಮೂಲಕ. ನಾನು ನಿಮ್ಗೆ ಕೇಳ್ತೇನೆ, ನಾವು ಮಾಡಿರೋ ಕಾನೂನಲ್ಲ ಇದು. ಮಿಸ್ಟರ್ ಬೊಮ್ಮಾಯಿ, ಸುಧಾಕರ್, ಯಾರು ಸೋಮಣ್ಣ, ಶೆಟ್ಟರ್, ಇವರೆಲ್ಲ ಇದ್ದಂತ ಸರ್ಕಾರ ತಾನೆ. ನಿಮ್ ಬೇಬಿನಪ್ಪ, ಇದನ್ನು ಪಾಲನೆ ಪೋಷಣೆ ಮಾಡ್ರಪ್ಪ. ನಿಮ್ಗೇನಾದ್ರೂ ಕ್ರೆಡಿಟ್ ತಗೋಬೇಕಾದ್ರೆ ತಗೊಳ್ಳಿ, ನಾವು ಕಾನೂನು ಮಾಡಿದ್ವಿ, ರಕ್ಷಣೆ ಮಾಡ್ತಾ ಇದೀವಿ ಅಂತ. ನಮಗೆ ಕ್ರೆಡಿಟ್ ಸಾರೆ, ನಮಗೇನಪ್ಪಾ ಅಂದ್ರೆ ನಮ್ಮ ಹಕ್ಕುಗಳನ್ನ ಕಸಿಬೇಡಿ, ನಮ್ಮ ಬದುಕಿನ ಮೇಲೆ ಚಪ್ಪಡಿ ಕಲ್ಲು ಎಳೆಯಕ್ ಹೋಗಬೇಡಿ. ಅಲ್ಲಿ ಗುರೂಜಿ ಗೋಲ್ವಾಲ್ಕರ್ ಅವರು RSS ನ 2ನೇ ಸರ್ಸಂಚಾಲಕರು, ಅವರು ಬಂಚ್ ಆಫ್ ಥಾಟ್ಸ್ ಅಂತ ಒಂದು ಪುಸ್ತಕ ಬರೀತಾರೆ. ಅದರಲ್ಲಿ ಶೂದ್ರರ ಬಗ್ಗೆ, SC ST-ಗಳ ಬಗ್ಗೆ ಏನ್ ಬರೆದಿದ್ದೀರಿ ಅನ್ನೋದನ್ನ ಓದ್ಕೊಳ್ಳಿ. ಆ ಕಾಲ ಹೋಯ್ತು. ಎಲ್ಲ ವರ್ಗದ ಜನ ಇವತ್ತು ಜಾಗೃತರಾಗ್ತಾ ಇದ್ದಾರೆ, ವಿಚಾರವಂತರಾಗ್ತಾ ಇದ್ದಾರೆ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಚುನಾವಣೆಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಗೆದ್ದಿದ್ದೀರಿ, ಆದ್ರೆ ಇದೇ ಪರ್ಮನೆಂಟ್ ಅಲ್ಲ. ಈಗ ಪಕ್ಕದ ರಾಜ್ಯದಲ್ಲಿ 3 ದಿವಸದಿಂದ ಏನಾಯ್ತು? ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ, ಏಜೆಂಟ್ಸ್ ಹಾಕಿಲ್ಲ, 1,00,000 2 ಲಕ್ಷನೂ ಖರ್ಚು ಮಾಡಿಲ್ಲ. ಜನ ಅವರ ತಾಳ್ಮೆ ಪರೀಕ್ಷೆ ಮಾಡ್ಲಿಕ್ಕೆ ಹೋದಂತ ಹಿನ್ನೆಲೆಯಲ್ಲಿ ಆ ತಾಳ್ಮೆ ಪರೀಕ್ಷೆ ಮಾಡಿದಂತ 2 ಪಕ್ಷದವರಿಗೆ, ಇವರಿಗೆ ಬುದ್ಧಿ ಕಲಿಸಿಲ್ವೇ? ಹಾಗೆ ರಾಷ್ಟ್ರದಲ್ಲಿ ಇವತ್ತಲ್ಲ ನಾಳೆ ಈ ಮತ್ತು ಬಡವರ ಬದುಕಿನ ಮೇಲೆ ಏನಾದ್ರೂ ಚೆಲ್ಲಾಟ ಆಡಿದ್ರೆ ಮೋದಿಗೂ ಬುದ್ಧಿ ಕಲಿಸ್ತಾರೆ. ಆ ಚೆಲ್ಲಾಟ ಬುದ್ಧಿ ಕಲಿಸ್ತಾರೆ. ಹಾಗಾಗಿ ಎಚ್ಚರಿಕೆಯಿಂದ ಈ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಇಬ್ಬರಿಗೂ ಸಹ ನಾನು ಒಂದು ಪಾರ್ಟಿ ವ್ಯವಸ್ಥೆನಲ್ಲಿ ಮಿಲ್ಲರ್ ಕಮಿಷನ್ ವರದಿ 1919, ನಾಗನಗೌಡ ವರದಿ, ಆವನೂರು ವರದಿ, ಓ ಚಿನ್ನಪ್ಪರೆಡ್ಡಿ ವರದಿ, ವೆಂಕಟಸ್ವಾಮಿ ವರದಿ, ಈ ತರದವನ್ನ ಅನೇಕರು ವಿರೋಧ ಮಾಡಿದ್ದಾರೆ, ಅನೇಕರು ವೆಲ್ಕಮ್ ಮಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಈಗ ಉದಾಹರಣೆಗೆ ಐ ಥಿಂಕ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಕ್ಟ್ ಸೆಕ್ಷನ್ 3 and 11 ಅಂತ ಕಾಣುತ್ತೆ. ಇದರ ಪ್ರಕಾರ ಸಮೀಕ್ಷೆ ಮಾಡಿ ಅವರ ಅಭಿವೃದ್ಧಿ ಆಗಿದ್ದಾರೋ ಕುಂಠಿತ ಆಗಿದ್ದಾರೋ ಅದನ್ನ ಸ್ಟಡಿ ಮಾಡಿ ಪ್ರೋಗ್ರಾಮ್ಸ್ ಅನ್ನ ಅದಕ್ಕೆ ಮಾಡಿದ್ದಾರೆ. ಸೊ ನಾನು ಇಷ್ಟೇ ಹೇಳ್ತೇನೆ, ಈಗ ಕೇಂದ್ರ ಸರ್ಕಾರನು ಸಹ ಜಾತಿ ಸಮೀಕ್ಷೆ ಮತ್ತು ಸೆನ್ಸಸ್ ಅನ್ನ ಮಾಡುವಂತ ಸೆನ್ಸಸ್ ಮಾಡ್ಲಿಕ್ಕೆ ಹೊರಟಿದೆ. 1931 ಆದ್ಮೇಲೆ ಜಾತಿ ಆಧಾರಿತ ಸೆನ್ಸಸ್ ಆಗಿಲ್ಲ. ಜಾತಿ ಆಧಾರಿತ ಸೆನ್ಸಸ್ ಇಂದ ಜಾತಿ ಜಾಸ್ತಿ ಆಗುತ್ತೆ ಅಂತಲ್ಲ, ನೋ. ಯಾವ್ಯಾವ ಜಾತಿಯವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಔದ್ಯೋಗಿಕವಾಗಿ ಯಾವ ರೀತಿ ಮುಂದುವರೆದಿದ್ದಾರೆ ಅಥವಾ ಹಿಂದೆ ಬಿದ್ದಿದ್ದಾರೆ ಅನ್ನುವಂತ ಮಾಹಿತಿಗಳನ್ನ ಪಡೆದು ಅದರ ಆಧಾರದ ಮೇಲೆ ಅಂತ ವರ್ಗಕ್ಕೆ ಒತ್ತನ್ನ ಕೊಡ್ತಕ್ಕಂಥ, ಇನ್ಸೆಂಟಿವ್ಸ್ ಅನ್ನ ಕೊಡ್ತಕ್ಕಂಥ ದೃಷ್ಟಿಯಿಂದ ಅದರ ಮಾಹಿತಿ ಅಗತ್ಯ ಇದೆ.